ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಮಳೆಗಾಲದಲ್ಲೂ ತಪ್ಪದ ಕುಡಿಯುವ ನೀರಿನ ಸಮಸ್ಯೆ. ಬೀದರ್ನ ಬೆಳಕುಣಿ ಚೌದ್ರಿ ಗ್ರಾಮದಲ್ಲಿ ನೀರಿಗೆ ಪರದಾಟ ಶುರುವಾಗಿದೆ. ಕಳೆದ 2 ತಿಂಗಳುಗಳಿಂದ ಗ್ರಾಮದಲ್ಲಿ ಕುಡಿಯುವ ನೀರಿನ ಸಮಸ್ಯೆ ತಲೆದೂರಿದೆ. ಮಳೆಗಾಲದಲ್ಲೂ ಕೂಡ ಕುಡಿಯುವ ನೀರಿನ ಸಮಸ್ಯೆ ತಪ್ಪುತ್ತಾ ಇಲ್ಲ. ಬೀದರ್ನ ಬೆಳಕುಣಿ ಚೌದ್ರಿ ಗ್ರಾಮದಲ್ಲಿ ನೀರಿಗಾಗಿ ಪರದಾಡುವಂತ ಪರಿಸ್ಥಿತಿ. ಕಳೆದ 2 ತಿಂಗಳಿಂದ ಗ್ರಾಮದಲ್ಲಿ ಕುಡಿಯುವ ನೀರಿನ ಸಮಸ್ಯೆ ತಲೆದೂರಿದೆ. ಗ್ರಾಮದಲ್ಲಿ 3 ಬೋರ್ವೆಲ್, 1 ಬಾವಿ ಇದ್ರೂ ಕೂಡ ನೀರು ಮಾತ್ರ ಸಿಗ್ತಾ ಇಲ್ಲ ಪಾಪ. ಬಿಸಿಲಿನಿಂದ ಬಾವಿ, ಬೋರ್ವೆಲ್ನಲ್ಲಿ ನೀರು ಕಡಿಮೆಯಾಗಿದೆ. ಹೀಗಾಗಿ ಗ್ರಾಮದ ಜನರಿಗೆ ಕುಡಿಯುವ ನೀರಿನ ಹಾಹಾಕಾರ ಶುರುವಾಗಿದೆ. ಟ್ಯಾಂಕರ್ ಮುಖೇನ ನೀರು ಕೊಡಿ ಅಂದ್ರೆ ಪಿಡಿಒ ಡೋಂಟ್ ಕೇರ್. ಪಿಡಿಒ ನಡೆಯಿಂದ ಕುಡಿಯುವ ನೀರಿಗಾಗಿ ಗ್ರಾಮಸ್ಥರು ಪರದಾಡ್ತಾ ಇದ್ದಾರೆ. ಗ್ರಾಮೀಣಾಭಿವೃದ್ಧಿ ಸಚಿವ ಈಶ್ವರ್ ಖಂಡ್ರೆಗೆ ಗ್ರಾಮಸ್ಥರು ಮನವಿಯನ್ನ ಮಾಡಿಕೊಂಡಿರುವುದು. ಕುಡಿಯುವ ನೀರಿನ ಸಮಸ್ಯೆ ಬಗೆಹರಿಸುವಂತೆ ಈಶ್ವರ್ ಖಂಡ್ರೆಗೆ ಮನವಿಯನ್ನ ಮಾಡಿಕೊಂಡಿದ್ದಾರೆ. ನೋಡಿ, ಅಲ್ಲಿ 3 ಬೋರ್ವೆಲ್ ಇದೆ ಅಂತೆ, 1 ಬಾವಿ ಇದೆಯಂತೆ. ಈಗ ಬೇಸಿಗೆ ಬಿಸಿಲು ಸಿಕ್ಕಾಪಟ್ಟೆ ಇರೋದ್ರಿಂದ ನೀರು ಕೂಡ ಕಡಿಮೆ ಆಗಿದೆ. ಪಾಪ ಜನರಿಗೆ ಸಮಸ್ಯೆ ಆಗ್ತಾ ಇದೆ. ಅಲ್ಲಿ ಕುಡಿಯೋ ನೀರಿಗೆ 2 ತಿಂಗಳಿಂದ ನಿರಂತರವಾಗಿ ನೀರಿನ ಸಮಸ್ಯೆ ಆಗ್ತಾ ಇರೋದು. ಅದಾದ ನಂತರ ಈಗ ರೈತರ ಕತೆ ಅಂತೂ ಬಿಟ್ಟೇ ಬಿಡಿ. ರೈತರಂತೂ ಅಷ್ಟೇ, ಅವರು ಮಳೆ ಆಗುವವರೆಗೂ ಹಂಗೆ ಸುಮ್ಮನೆ ನೋಡ್ತಾ ಇರಬೇಕು. ಅದಾದ ನಂತರ ಈಗ 2 ತಿಂಗಳಿಂದ ಇಲ್ಲಿ ಸಮಸ್ಯೆ ಆಗ್ತಾ ಇದೆ. ಟ್ಯಾಂಕರ್ ನೀರನ್ನ ತಂದ್ಕೊಡಿ ನಮಗೆ ಅಂದ್ರೂ ಕೂಡ ಅಲ್ಲಿನ ಪಿಡಿಒ ತಲೆನೇ ಕೆಡಿಸ್ಕೊಳ್ತಾ ಇಲ್ವಂತೆ. ನೀರಿನ ಸಮಸ್ಯೆ ತುಂಬಾ ಉಂಟಾಗಿದೆ. ಇಲ್ಲಿ ನೀರು 8 ದಿವಸ ಬರ್ತವೆ ಮತ್ತು ಸ್ಕೂಲಿಗೆ ಹೋಗೋ ಮಕ್ಕಳಿಗೆ ತುಂಬಾ ತೊಂದರೆ ಆಗ್ತಾ ಇದೆ. ನೀರು ಯಾವಾಗಲೂ ಬರುವುದೇನೆ ಇಲ್ಲ. ವಾಟರ್ ಮ್ಯಾನ್ ನೀರು ಬಿಡ್ತಾನೆ ಇಲ್ಲ. ಹಾಗಾಗಿ ಇಲ್ಲಿ ನೀರಿನ ಸಮಸ್ಯೆ ತುಂಬಾ ಉಂಟಾಗಿದೆ. ಸಂಬಂಧಪಟ್ಟ ಅಧಿಕಾರಿಗಳು ಬಂದು ಭೇಟಿ ನೀಡಬೇಕೆಂದು ವಿನಂತಿಸುತ್ತೇವೆ.